ಹೆಲೋ ಎವ್ರಿವಾನ್, ಬನ್ನಿ ಇವತ್ತೊಂದು ಸಿಂಪಲ್ ಆಗಿರುವ ಪಾಲಕ್ ತಂಬುಳಿ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊಸರು, ತುಪ್ಪ, ನೀರು, ಕಾಯಿ ತುರಿ, ಉಪ್ಪು, ಗ್ರೀನ್ ಚಿಲ್ಲಿ, ಜಿಂಜರ್ ಮತ್ತು ತೊಳೆದಂಥ ಪಾಲಕ್. ಇಷ್ಟೇ ಇಂಗ್ರೀಡಿಯೆಂಟಿಂದ ಒಂದು ಹೆಲ್ದಿ ಆಗಿರುವ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಪಾತ್ರೆಗೆ ತುಪ್ಪ ಹಾಕ್ಕೊಳ್ಳಿ. ಇದು ಹೋಮ್ ಮೇಡ್ ತುಪ್ಪ ಆಯಿತಾ. ನೆಕ್ಸ್ಟ್ ಚಾಪ್ಡ್ ಪಾಲಕನ್ನು ಹಾಕಿ ರಫ್ಲಿ ಚಾಪ್ಡ್ ಪಾಲಕ್ ನಿಮಗೆ ನಾನು 1 ಕಟ್ಟು ತಗೊಂಡಿದ್ದೇನೆ, ಯಾಕಂದರೆ ಜಾಸ್ತಿ ಜನ ಇಲ್ಲದಿರುವ ಕಾರಣಕ್ಕೆ. ಮತ್ತು ಚಿಲ್ಲಿ ಹಾಕ್ಕೊಳ್ಳಿ, ನಿಮಗೆ ಖಾರಕ್ಕೆ ತಕ್ಕಷ್ಟು. ಜಿಂಜರ್ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಅದರದ್ದು ಹಸಿ ವಾಸನೆ ಹೋಗುವ ತನಕ. ನೆಕ್ಸ್ಟ್ ನೀವು ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳಿ. ಜನದ ಮೇಲೆ ಡಿಪೆಂಡ್ ಆಗ್ತದೆ. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾನು 3 ಟೇಬಲ್ ಸ್ಪೂನ್ ಕಾಯಿ ತುರಿಯನ್ನು ಹಾಕಿದ್ದೇನೆ. ಮತ್ತೇನು ಗೊತ್ತಾ, ಮಕ್ಕಳಿಗೆಲ್ಲ ಪಾಲಕ್ ತಿನ್ನಿಸು ತುಂಬ ಕಷ್ಟ. ಹಾಗಿರಬೇಕಾದ್ರೆ ಹೀಗೆ ರೆಸಿಪಿ ಮಾಡಿದರೆ ತುಂಬ ಸಿಂಪಲ್ ಕೂಡ, ಈಸಿ ಕೂಡ, ಹೆಲ್ದಿ ಕೂಡ. ಮತ್ತು ಇದು ಕೂಲ್ ಆದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕಿ ಆವಾಗ ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಈ ಮಿಶ್ರಣಕ್ಕೆ ನೀವು ಯೋಗರ್ಟನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ಮೊಸರನ್ನು ಹಾಕಿದ್ದೇನೆ, ಜಾಸ್ತಿ ಕೂಡ ಹಾಕ್ಬೋದು. ಇದಾದಮೇಲೆ ಒಂದು ಒಗ್ಗರಣೆಯನ್ನು ಕೊಡಬೇಕಾಯ್ತಾ. ಒಗ್ಗರಣೆ ಎಲ್ಲರಿಗೂ ಗೊತ್ತು. ಸ್ವಲ್ಪ ತೆಂಗಿನೆಣ್ಣೆಗೆ ಸಾಸಿವೆ, ರೆಡ್ ಚಿಲ್ಲಿ ಮತ್ತು ಬೇವಿನ ಸೊಪ್ಪನ್ನು ಹಾಕಿ ಜಸ್ಟ್ ಒಂದು ಫ್ರೈ ಮಾಡಿ ಆದ ಒಗ್ಗರಣೆಯನ್ನು ಹಾಕಿದರೆ ರುಚಿಯಾದ ಹೆಲ್ದಿ ಪಾಲಕ್ ತಂಬುಳಿ ರೆಡಿ ಟು ಈಟ್. ನೀವು ಇದನ್ನು ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಇಲ್ಲ ಅಂದರೆ ಹಾಗೇನೂ ತಿನ್ಬೋದು. ಹೆಲ್ದಿ ಕೂಡ, ಟೇಸ್ಟಿ ಕೂಡ, ಮಾಡಲಿಕ್ಕೆ ತುಂಬ ಈಸಿ ಕೂಡ. ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತೆ.